ದಶಕಗಳ ಬಳಿಕ ಮುಂಬೈಯಲ್ಲಿ ಇವಿಎಂ ಏನೋ ಸರಿ ಇಲ್ಲ ಅನ್ಸುತ್ತೆ. ಮಹಾರಾಷ್ಟ್ರದ ಮುಂಬೈ ಮಹಾನಗರ ಪಾಲಿಕೆ ಈ ದೇಶದಲ್ಲಿ ಅತ್ಯಂತ ಶ್ರೀಮಂತ ನಗರ ಪಾಲಿಕೆ, ಅಂದರೆ ಹೆಚ್ಚು ಆದಾಯ ಇರತಕ್ಕಂಥ 227 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಏಕನಾಥ್ ಶಿಂದೆ 130 ಸ್ಥಾನಗಳನ್ನು ಗಳಿಸಿ ಅತ್ಯಂತ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಏನು ಶಿವಸೇನೆ ಅವರ ಅಂಡರ್ ಕಂಟ್ರೋಲ್ನಲ್ಲಿತ್ತು ಮಹಾನಗರ ಪಾಲಿಕೆ. ಮಹಾರಾಷ್ಟ್ರ ಪ್ರಜ್ಞಾವಂತ ಮತದಾರರು, ಅದರಲ್ಲೂ ವಿಶೇಷವಾಗಿ ಮುಂಬೈ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಂಥ ಮಹಾರಾಷ್ಟ್ರದ ಮುಂಬೈನ ಪ್ರಜ್ಞಾವಂತ ಮತದಾರರಿಗೆ ನಾನು ವಿಶೇಷವಾಗಿ ಧನ್ಯವಾದಿಸ್ತೇನೆ. ಇದಕ್ಕೆ ಕಾರಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇವರು ದೇವೇಂದ್ರ ಫಡ್ನವೀಸ್ ಇರ್ಬೋದು, ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಇರ್ಬೋದು. 130 ಸ್ಥಾನಗಳಿದೆ. ಕಾಂಗ್ರೆಸ್ ಕೇವಲ 13 ಸ್ಥಾನಗಳಲ್ಲಿ ತೃಪ್ತಿಗೊಂಡಿದೆ. ಏನು ಇಬ್ಬರು ಸಹೋದರರು, ಈ ಠಾಕ್ರೆ ಸಹೋದರರು ಒಂದರಾದರು, 71 ಸ್ಥಾನಗಳು ಸೀಮಿತ ಆಗಿದೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಮೊನ್ನೆ ನಡೆದಂಥ ಕೇರಳದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವಿದೆ. ದೇವೇಂದ್ರ ಫಡ್ನವೀಸ್ ಒಳ್ಳೆ ಮುಖ್ಯಮಂತ್ರಿ, ಒಳ್ಳೆ ಸೇರೆ ದೇಶದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ನೂತನ ಏನು ನಮ್ಮ ಅಧ್ಯಕ್ಷರಿಗೆ ಆಯ್ಕೆ ಆಗ್ತಾರೆ ನಿತಿನ್ ನವೀನ್ ಅವರೆಲ್ಲರ ಈ ಒಂದು ಮಹಾರಾಷ್ಟ್ರ ಗೆಲ್ಲುವ ಕಾರಣ ನಾನು ಧನ್ಯವಾದ ಸಲ್ಲಿಸ್ತಿದ್ದೀನಿ. ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಂದಿನ ದಿನಮಾನಗಳಲ್ಲಿ ಧೂಳಿಪಾಠ ಆಗುತ್ತೆ. ಇನ್ನು ಮುಂದಾದರೂ ಕರ್ನಾಟಕದ ಮುಖ್ಯ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ರಾಜ್ಯದ ಜನರ ಪರ ಒಳ್ಳೆ ಕೆಲಸ ಮಾಡಿ ರೈತರಿಗೆ ಒಳ್ಳೆ ಕೊಡುಗೆ ಕೊಡ್ರಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ನೋಡಿ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧ ಅಲ್ಲಿದೆ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲೆ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಒಳ್ಳೆ ಕೆಲಸ ಮಾಡ್ತಾರೆ. ನಾಳೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಒಂದು, ಬೆಂಗಳೂರನ್ನು ಈಗಾಗಲೇ ವಿಭಜಿಸಿದ್ದಾರೆ. ಜನ ಅವರಿಗೆ ತಕ್ಕ ಪಾಠ ಕಲಿಸ್ಕಾಯ್ತಾರೆ. ಬೆಂಗಳೂರು ಚುನಾವಣೆ ಇರ್ಬೋದು, ಬೃಹತ್ ಮಹಾನಗರ ಪಾಲಿಕೆ ವಿಂಗಡಿಸಿ 5 ಭಾಗ ಮಾಡಿದ್ದಾರೆ. ಅಲ್ಲಿ ಚುನಾವಣೆ ಮಾಡ್ತೀವಿ. ಚುನಾವಣೆ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆಗಳು, ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಿಗೆ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು, 3 ವರ್ಷ ಆಯಿತು. ಇದುವರೆಗೂ ಚುನಾವಣೆಯನ್ನು ಮಾಡಿಲ್ಲ. ಮಾತೆತ್ತಿರಿ ಇವರು ಓಟ್ ಚೋರಿ ಅಂತಾರೆ. ಮಹಾರಾಷ್ಟ್ರದಲ್ಲಿ ದೇಶ ನಡೆಯುತ್ತೆ, ಎಲ್ಲ ರಾಜ್ಯಗಳಲ್ಲಿ ತಕ್ಕ ಪಾಠ ಕಲಿಸಿದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲೂ ಸ್ಥಳೀಯ ಸಂಸ್ಥೆಗಳು ಬೆಂಗಳೂರು ಮಹಾನಗರಕ್ಕೆ 5 ಪಾಲಿಕೆ ವಿಭಾಗ ಮಾಡಿದ್ದಾರೆ. ನಗರಸಭೆ, ಮಹಾನಗರ ಪಾಲಿಕೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸ್ಪಷ್ಟವಾಗಿ ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡ್ತಾರೆ ವಿಶ್ವಾಸ ಇದೆ. ಧನ್ಯವಾದಗಳು.